ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಸ್ಕಿನ್ ಟ್ಯಾಗ್ ಅಥವಾ ನರಹುಲಿನು ಅಂತ ಹೇಳ್ತಾರೆ. ತುಂಬಾ ಸಾಮಾನ್ಯವಾದಂತಹ ಗುಳ್ಳೆಗಳು ಅಂತ ಹೇಳ್ಬೋದು. ಎಲ್ಲರಿಗೂ ಸಾಧಾರಣವಾಗಿ ಇದ್ದೇ ಇರುತ್ತೆ. ಇವತ್ತು ಇದನ್ನು ಈಸಿಯಾಗಿ ಸಿಂಪಲ್ ವಿಧಾನದಲ್ಲಿ ನಾವು ತೆಗಿಬೋದು. ವಿಡಿಯೋನ ಎಂಡ್ವರೆಗೂ ನೋಡಿ, ತುಂಬ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ. ಈ ಎಫೆಕ್ಟಿವ್ ಆದಂಥ ಹೋಮ್ ರೆಮಿಡಿ ಮಾಡೋದ್ರಿಂದ ನಿಮಗೆ ಗೊತ್ತೇ ಆಗೋದಿಲ್ಲ ಯಾವಾಗ ಸ್ಕಿನ್ ಟ್ಯಾಗ್ ಉದುರೋಯ್ತು ಅಂತೇಳಿ. ಅಷ್ಟು ನೀಟಾಗಿ ಸ್ಕಿನ್ ಟ್ಯಾಗ್ ರಿಮೂವ್ ಆಗುತ್ತೆ. ಇವಾಗ ಈ ಹೋಮ್ ರೆಮಿಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸಿಂಪಲ್ ನೋಡಿ, ಸುಣ್ಣ ಗೊತ್ತಲ್ವಾ, ಎಲ್ಲ ಅಂಗಡಿಲೂ ನಿಮಗೆ ಸುಣ್ಣ ಸಿಕ್ಕೇ ಸಿಗುತ್ತೆ. ಆಮೇಲೆ ಇನ್ನೊಂದು ಪದಾರ್ಥ ಅಂದರೆ ಇಂಪಾರ್ಟೆಂಟ್ ಆಗಿ ಪವರ್ಫುಲ್ ಆಗಿ ವರ್ಕ್ ಆಗುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಸೋಪಿನ ಪುಡಿ. ನೀವು ಯಾವ ಬ್ರ್ಯಾಂಡಿನ ಸೋಪಿನ ಪುಡಿನಾರು ತಗೋಬೋದು. ತುಂಬಾ ಈಸಿ, ಎರಡೇ ಪದಾರ್ಥ ಸಾಕು ನೋಡಿ, ಈಸಿಯಾಗಿ ನಾವು ಸ್ಕಿನ್ ಟ್ಯಾಗನ್ನು ರಿಮೂವ್ ಮಾಡ್ಬೋದು. ಇವಾಗ ಇವೆರಡು ಪದಾರ್ಥವನ್ನು ಎಷ್ಟೆಷ್ಟು ತಗೋಬೇಕು ಅಂತ ನೋಡೋಣ. ನಮ್ಮ ಮನೆಗಳಲ್ಲಿ ಯಾರಿಗೆ ಸ್ಕಿನ್ ಟ್ಯಾಗ್ ಆಗಿರುತ್ತೋ ನಾವೆಲ್ಲ ಇದೇ ಮೆಥಡನ್ನೇ ಫಾಲೋ ಮಾಡೋದು. ನೋಡಿ, ಒಂಚೂರು ಒಂದು ಗ್ರಾಮ್ ಆದರೆ ಸಾಕು, ಒಂದು ಚಿಟಿಕೆ ಅಂತಲೇ ಹೇಳ್ಬೋದು, ಅಷ್ಟು ತಗೊಳ್ಳಿ. ನೆಕ್ಸ್ಟು ಸೋಪಿನ ಪುಡಿ ತಗೋಬೇಕು, ಅದು ಅಷ್ಟೇ ಒಂದು ಚಿಟಿಕೆ, ಈಕ್ವಲ್ ಕ್ವಾಂಟಿಟಿ ಎರಡೂ. ನಿಮ್ಗೊಂದು ಸ್ವಲ್ಪ ಬೇರೆ ಕಡೆ ಜಾಸ್ತಿ ಇದ್ದರೆ, ಅಂದರೆ ತುಂಬ ಕಡೆ ಕೆಲವರಿಗೆ ಕುತ್ತಿಗೆಲೆಲ್ಲ ಜಾಸ್ತಿ ಆಗಿರುತ್ತೆ, ಒಂಚೂರು ಬೇಕಾದರೆ ಜಾಸ್ತಿ ತೊಗೋಬೋದು. ಆದರೆ ಸುಣ್ಣ ಮತ್ತು ಸೋಪಿನ ಪುಡಿನ ಈಕ್ವಲ್ ಕ್ವಾಂಟಿಟಿಲಿ ತೊಗೋಬೇಕು. ತುಂಬಾ ಸೂಪರಾಗಿ ವರ್ಕ್ ಆಗುತ್ತೆ. A1 ಮನೆಮದ್ದು ಅಂತಲೇ ಹೇಳ್ಬೋದು ಸ್ಕಿನ್ ಟ್ಯಾಗಿಗೆ. ಇವಾಗ 1 ರಿಂದ 2 ಹನಿ ನೀರನ್ನು ಹಾಕೊಳ್ಳೋಣ. ನೋಡಿ, ನಿಧಾನವಾಗಿ ಸ್ವಲ್ಪ ನೀರು ಹಾಕೋಬೇಕು, ಯಾಕಂದರೆ ಸ್ವಲ್ಪ ಪ್ರಮಾಣದಲ್ಲಿದೆಯಲ್ಲ ಅದಕ್ಕೆ. ಚೂರು ನೀರನ್ನು ಹಾಕೊಳ್ಳೋಣ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹೋಮ್ ರೆಮಿಡಿನ ಲೇಡೀಸ್ ಒಬ್ಬರೇ ಅಲ್ಲ, ಜೆಂಟ್ಸ್ ಸಹಿತ ಫಾಲೋ ಮಾಡ್ಬೋದು. ಇವಾಗ ಪೇಸ್ಟ್ ತಯಾರಾಯ್ತಲ್ವ, ಇದನ್ನು ಅಪ್ಲೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ಪು. ಚಿಕ್ಕ ಸ್ಕಿನ್ ಟ್ಯಾಗಿಗೆ ನಾವು ಎಷ್ಟು ಅಪ್ಲೈ ಮಾಡಬೇಕು ಮತ್ತು ದೊಡ್ಡ ನರಹುಲಿಗೆ ಎಷ್ಟು ಅಪ್ಲೈ ಮಾಡಬೇಕು, ಇದು ಇಂಪಾರ್ಟೆಂಟು. ಅದ್ರ ಜೊತೆಗೆ ಎಷ್ಟು ಹೊತ್ತು ನಾವು ಈ ಪೇಸ್ಟನ್ನು ಇಟ್ಕೋಬೇಕು ಅನ್ನೋದು ಸಹಿತ ನಮಗೆ ಗೊತ್ತಿರಬೇಕು. ಹಾಗಿದ್ರೆ ಮಾತ್ರ ಸ್ಕಿನ್ ಟ್ಯಾಗ್ ರಿಮೂವ್ ಆಗುತ್ತೆ. ಹಾಗಾದರೆ ಅದನ್ನು ನೋಡೋಕ್ಕಿಂತ ಮೊದಲು ಇದರ ಜೊತೆಗೇ ನಿಮ್ಮ ಕೂದಲಿನ ಆರೈಕೆಗಾಗಿ ಒಳ್ಳೆ ಪ್ರಾಡಕ್ಟ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ, ನೋಡ್ಕೊಂಬನ್ನಿ. ತುಂಬ ಜನಕ್ಕೆ ನಾವು ನೋಡ್ತಿರ್ತೀವಿ, ಅವ್ರಿಗೆ ಎಷ್ಟು ಡ್ರೈ ಹೇರ್ ಆಗಿರುತ್ತೆ ಕೂದಲು. ಕೆಲವರಿಗಂತೂ ಗುಂಗುರು ಕೂದಲು, ಹುಲ್ ಥರ ಆಗಿರುತ್ತೆ. ಏನು ಮಾಡಿದ್ರೂ ಅವ್ರ ಕೂದಲು ಈ ಸಾಫ್ಟ್ ಆಗ್ತಾನೆ ಇರೋದಿಲ್ಲ, ಅಷ್ಟು ಪ್ರಾಬ್ಲಮ್. ಅದರಲ್ಲೂ ಈ ಮಳೆಗಾಲದಲ್ಲಿ, ಮಾನ್ಸೂನ್ ಸೀಸನಲ್ಲಂತೂ ತುಂಬಾ ಡ್ರೈ ಆಗುತ್ತೆ ಕೂದಲು. ಈ ಥರ ಸಮಸ್ಯೆ ತುಂಬ ಜನಕ್ಕಿರುತ್ತಲ್ವ. ಈ ಸಮಸ್ಯೆಯನ್ನೇ ನೋಡಿಬಿಟ್ಟೆ ಪ್ಲಮ್ ಅವರು 3 ಪ್ರಾಡಕ್ಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ತುಂಬಾ ಸೂಪರ್ ಆಗಿದೆ ಪ್ರಾಡಕ್ಟ್ಗಳು. ಇದು ಅವಕಾಡೋ ಸಾಫ್ಟ್ ಕ್ಲೀನ್ ಶಾಂಪೂ, ಇದು ನೀಮ್ ಕೂಂಬ್, ಇದು ತುಂಬಾ ಚೆನ್ನಾಗಿದೆ, ಬೇವಿನ ಮರದಿಂದ ತಯಾರಿ ಮಾಡಿದ್ದಾರೆ. ಇದು ಅವಕಾಡೋ nourished ಹೇರ್ ಮಾಸ್ಕ್, ಇದರಲ್ಲಿ ಪ್ಯೂರ್ ಅವಕಾಡೋ ಮತ್ತು ಶೀ ಬಟರನ್ನು ಯೂಸ್ ಮಾಡಿದ್ದಾರೆ. ಇದರ ಟೆಕ್ಸ್ಚರ್ ತುಂಬ ಚೆನ್ನಾಗಿದೆ ಮತ್ತು ತುಂಬ ಸಾಫ್ಟ್ ಆಗಿದೆ. ಕೂದಲನ್ನು ಬುಡದಿಂದಲೇ ನರಿಶ್ ಮಾಡುತ್ತೆ. ಪ್ಲಮ್ ಪ್ರಾಡಕ್ಟ್ನಲ್ಲಿ ಸಲ್ಫೇಟ್, ಜಿಂಕ್, ಪ್ಯಾರಾಬಿನ್, ಈ ಥರದ 7 ಥರದ ಕೆಮಿಕಲ್ಸ್ ಇದರಲ್ಲಿ ಇರೋದೇ ಇಲ್ಲ. ಈ 7 ಫ್ರೀ ಲೋಗೋನ ನೀವಿಲ್ಲಿ ನೋಡ್ಬೋದು. ನೀವು ಪರ್ಚೇಸ್ ಮಾಡುವ ಅನೇಕ ಶಾಂಪೂ, ಹೇರ್ ಕೇರ್, ಕ್ಲಿನ್ಸಿಂಗ್ ಪ್ರಾಡಕ್ಟ್ಗಳಲ್ಲಿ ಸಲ್ಫೇಟ್ಸ್, ಪ್ಯಾರಾಬಿನ್, ಸಿಲಿಕಾನ್, ಥೈಲೈಟ್ಸ್, ಜಿಂಕ್ ಇಂತಹ ಹಾರ್ಮ್ಫುಲ್ ಕೆಮಿಕಲ್ಸ್ ಇರುತ್ತೆ. ಇವು ನಿಮ್ಮ ಚರ್ಮ ಹಾಗೂ ಸ್ಕಲ್ಫ್ಗೆ ಒಳ್ಳೇದು ಮಾಡೋಕ್ಕಿಂತ ಹಾನಿ ಉಂಟು ಮಾಡ್ತವೆ. ಆದ್ದರಿಂದ ನೀವು ಯಾವುದೇ ಪ್ರಾಡಕ್ಟ್ನೆಲ್ಲ ಯೂಸ್ ಮಾಡೋಕ್ಕಿಂತ ಮೊದಲು ಇದರಲ್ಲಿ ಹಾರ್ಮ್ಫುಲ್ ಕೆಮಿಕಲ್ಸ್ ಇದೆಯೋ ಇಲ್ಲೋ ಅನ್ನೋದನ್ನು ನೀವು ಕನ್ಫರ್ಮ್ ಮಾಡ್ಕೋಬೇಕು. ಈಗ ನೀವು ಹೇರ್ ಕೇರನ್ನು ಹೇಗೆ ಮಾಡೋದು ಅಂತ ಒಂದೊಂದಾಗಿ ತೋರಿಸ್ತೀನಿ, ಬನ್ನಿ. ಇವಾಗ ಸ್ಟಾರ್ಟಿಂಗಲ್ಲಿ ಈ ನೀಮ್ ಕೂಂಬಿಂದ ನೋಡಿ, ನಿಮ್ಮ ಕೂದಲಿನ ಸಿಕ್ಕೆಲ್ಲ ತೆಗಿಬೇಕು ಈ ಥರ ನೋಡಿ. ಇದು ನೋಡಿ, ಸಿಕ್ ಬಿಡಿಸ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಮತ್ತು ಗಟ್ಟಿಯಾಗಿದೆ, ಡ್ಯೂರಬಲ್ ಆಗಿದೆ, ತುಂಬ ಸಾಫ್ಟ್ ಆಗಿದೆ. ಈಸಿಯಾಗಿ ನಾವು ಸಿಕ್ಕನ್ನು ಬಿಡಿಸ್ಬೋದು ನೋಡಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಅಂದರೆ ಈಗ ಶಾಂಪೂ ಅಪ್ಲೈ ಮಾಡೋದು. ಇದು ನೋಡಿ, ಅವಕಾಡೋ ಸಾಫ್ಟ್ ಕ್ಲೆನ್ಸ್ ಶಾಂಪೂ. ಇದನ್ನು ಅವಕಾಡೋ ಶೀ ಬಟರ್ ಮತ್ತು ಅಲ್ವೇರಾದಿಂದ ಮಾಡಿದ್ದಾರೆ. ಇದು ನಿಮ್ಮ ಕೂದಲನ್ನು ಜೆಂಟಲ್ ಆಗಿ ಕ್ಲೀನ್ ಮಾಡುತ್ತೆ, ನಿಮ್ಮ ಕೂದಲನ್ನು ಡ್ರೈ ಆಗೋಕೆ ಬಿಡೋದೇ ಇಲ್ಲ. ಈಗ ಇದರ ಟೆಕ್ಸ್ಚರ್ ತೋರಿಸ್ತೀನಿ ನೋಡಿ. ಇದು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತೇಳಿ. ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತಗೊಂಡ್ಬಿಟ್ಟು ನೊರೆ ಬರುವಾಗೆ ಹೀಗೆ ಮಾಡಿಬಿಟ್ಟು ನಿಮ್ಮ ಕೂದಲನ್ನು ನೀರಿನಿಂದ ತೊಯ್ಸಾದ್ಮೇಲೆ ಇದನ್ನು ನಿಮ್ಮ ಹೇರಿಗೆ ಅಪ್ಲೈ ಮಾಡ್ಕೋಬೇಕು. ಆಮೇಲೆ ನೀರಿನಿಂದ ರಿನ್ಸ್ ಮಾಡಬೇಕು. ಇವಾಗ ನೋಡಿ, ನಾನು ಶಾಂಪೂ ಹಾಕಿ ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಎಕ್ಸೆಸ್ ವಾಟರ್ ಇದೆಯಲ್ಲ, ಅದನ್ನು ನಾವು ಈ ಥರ ಹಿಂಡಿ ತೆಗಿಬೇಕು. ಆಮೇಲೆ ಈ ಹೇರ್ ಮಾಸ್ಕನ್ನು ತೊಗೊಬಿಟ್ಟು ನಿಮ್ಮ ಕೂದಲಿಗೆ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಇದು ಅವಕಾಡೋ nourished ಹೇರ್ ಮಾಸ್ಕ್.
ನೋಡಿ ಇದರ ಟೆಕ್ಸ್ಚರ್ ಎಷ್ಟು ಸಾಫ್ಟ್ ಆಗಿದೆ ಅಂತ, ಎಷ್ಟು ಚೆನ್ನಾಗಿದೆ. ಇದನ್ನು ನೋಡಿದರೆ ಗೊತ್ತಾಗುತ್ತೆ ಇದು ಎಷ್ಟು ನ್ಯಾಚುರಲ್ ಆಗಿದೆ ಅಂತ ಹೇಳಿ, ಮತ್ತು ನಿಮ್ಮ ಕೂದಲಿಗೆ ಎಷ್ಟು ಯೂಸ್ಫುಲ್ ಆಗಿದೆ ಅಂತ. ನೀವು ಕೂದಲನ್ನು ಈ ಥರ ಸಪ್ರೇಟ್ ಮಾಡಿ ನೀಟಾಗಿ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ನಿಮ್ಮ ಕೂದಲು ಎಷ್ಟು ಉದ್ದ ಇದೆಯೋ ಉದ್ದ ಇರುವ ಕೂದಲಿಗೆ ಫುಲ್ ಈ ಥರ ಅಪ್ಲೈ ಮಾಡ್ಕೊಬಿಡಿ. ಫುಲ್ ಕೂದಲಿಗೆ ಅಪ್ಲೈ ಮಾಡಿದ ಮೇಲೆ ಟವಲ್ ಆಗಲಿ ಇಲ್ಲ ಶವರ್ ಕ್ಯಾಪ್ ಆಗಲಿ ಹಾಕ್ಕೊಳ್ಳಿ. 20 ಮಿನಿಟ್ಸ್ವರೆಗೂ ಹಾಗೆ ಬಿಟ್ಬಿಡಿ. ಈ ಪ್ಯಾಕು ಚೆನ್ನಾಗಿ ಕೂದಲಿಗೆ ಅಬ್ಸರ್ವ್ ಆಗಲಿ. ನಂತರ ಕೂದಲನ್ನ ಬರೀ ನೀರಿನಿಂದ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಹೇರ್ ಮಾಸ್ಕ್ ಹಾಕ್ಕೊಂಡಿದ್ನಲ್ವಾ, ಕೂದಲು ಎಷ್ಟು ಸಾಫ್ಟ್ ಶೈನಿ ನರಿಶ್ ಆಗಿದೆ ನೋಡಿ, ತುಂಬಾ ಸಾಫ್ಟ್ ಅನಿಸ್ತಾ ಇದೆ. ನನ್ನ ಹೇರು ಸ್ವಲ್ಪ ಕರ್ಲಿ ಹೇರ್ ಥರನೇ ಎಷ್ಟು ಸಾಫ್ಟ್ ಆಗಿದೆ ಕೂದಲು ನೋಡಿ. ಈ ಪ್ರಾಡಕ್ಟ್ ಬಗ್ಗೆ ನನ್ನ ಹಾನೆಸ್ಟ್ ರಿವ್ಯೂ ಇದು. ಇದನ್ನು ಯೂಸ್ ಮಾಡಿದ ಮೇಲೆ ಈ ಪ್ರಾಡಕ್ಟ್ ಬಗ್ಗೆ ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನನ್ನ ಹೇರು ತುಂಬಾ ಹೆಲ್ದಿಯಾಗಿದೆ. ನಾವು ಕೂದಲನ್ನ ಸಾಫ್ಟ್ ಮಾಡ್ಕೋಬೇಕು ಅಂತೇಳಿ ಗಂಟೆಗಟ್ಟಲೆ ಸೆಲೂನಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ, ಜೊತೆಗೆ ಎಷ್ಟೊಂದು ಹಣವನ್ನು ಖರ್ಚು ಮಾಡ್ತೀವಿ. ಅದೇ ಇಲ್ಲಿ ನೋಡಿ ಬರೀ 20 ನಿಮಿಷದಲ್ಲಿ ಕಡಿಮೆ ಖರ್ಚಿನಲ್ಲಿ ನಾವು ನಮ್ಮ ಹೇರನ್ನು ಎಷ್ಟು ಸಾಫ್ಟಾಗಿ ನರಿಶ್ ಆಗಿ ಮತ್ತು ಹೆಲ್ದಿಯಾಗಿ ಮಾಡ್ಕೋಬೋದು ಅಂತ ಹೇಳಿ. ಇದನ್ನು ಯೂಸ್ ಮಾಡಿದ ಮೇಲೆ ನಿಮಗೆ ತಿಳಿಯುತ್ತೆ ಈ ಪ್ರಾಡಕ್ಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಿಮಗೆ ಈ ಪ್ರಾಡಕ್ಟ್ಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಕೆಳಗೆ ಕೊಟ್ಟಿರುವ ಕೂಪನ್ ಕೋಡನ್ನು ಯೂಸ್ ಮಾಡಿಕೊಂಡು ಪ್ಲಮ್ ಹೇರ್ ಕೇರ್ ರೇಂಜ್ ಮೇಲೆ 10% ಆಫ್ ಪಡಿಬೋದು. ನಿಮಗೆ ಇನ್ನೊಂದು ವಿಷಯ ಗೊತ್ತಾ, ನೀವು ಯೂಸ್ ಮಾಡಿದಂಥ ಪ್ಲಮ್ ಪ್ರಾಡಕ್ಟ್ಗಳ ಎಂಟಿ ಬಾಕ್ಸನ್ನು ರಿಟರ್ನ್ ಮಾಡಿಬಿಟ್ಟು ರಿವಾರ್ಡ್ಸ್ ಪಾಯಿಂಟನ್ನು ಪಡಿಬೋದು. ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವಾಗ ಒಂದು ಬೆಂಕಿ ಕಡ್ಡಿ ತೊಗೊಳ್ಳಿ, ಅದರಲ್ಲಿ ಎಷ್ಟು ಬರುತ್ತೋ ಅಷ್ಟೇ ಸುಣ್ಣ ತೊಗೋಬೇಕು ನೋಡಿ. ಈಗ ಚಿಕ್ಕ ನರುಳು ಇದೆಯಲ್ಲ ಅದ್ರ ಮೇಲೆ ಇಡಬೇಕು ನೀವು, ಬೇರೆ ಆ ಕಡೆ ಈ ಕಡೆ ಎಲ್ಲೂ ತಾಗಿಸ್ಬಾರ್ದು ಸ್ಕಿನ್ನಿಗೆ ನೋಡಿ. ಇನ್ನೊಂದು ಚೂರು ದೊಡ್ಡದಿದೆ ಅದ್ರ ಮೇಲೆ ಅಷ್ಟೇ, ಸಣ್ಣ ಟಿಕ್ಕಿ ಅಷ್ಟೇ ಸಾಕು. ಓಕೆ, ಅದ್ರ ಮೇಲೆ ನೀವು ಇಡಬೇಕು. ಇನ್ನೊಂದು ಚೂರು ದೊಡ್ಡದಿದ್ರೆ ಒಂಚೂರು ಜಾಸ್ತಿ ತೊಗೊಂಡು ಅದ್ರ ಮೇಲೆ ನಾವು ಇಡಬೇಕು. ಅಕ್ಕಪಕ್ಕ ಎಲ್ಲೂ ಟಚ್ ಮಾಡಬಾರ್ದು, ಇದು ಇಂಪಾರ್ಟೆಂಟ್ ಸ್ಟೇಜ್. ಸ್ವಲ್ಪ ನೀವು ಆ ಕಡೆ ಈ ಕಡೆ ಎಲ್ಲಾದರೂ ಸುಣ್ಣ ತಾಕ್ತು ಅಂದರೆ ಅಲ್ಲಿ ಸುಟ್ಟೋಗ್ಬಿಡುತ್ತೆ, ಅದಕ್ಕೋಸ್ಕರ ಬೇರೆ ಎಲ್ಲೂ ತಾಗಬಾರ್ದು. ಎಲ್ಲಿ ನರುಳು ಇದೆಯೋ ಅದೇ ಪ್ಲೇಸಿಗೆ ನೀವು ಟಿಕ್ಕಿ ಅಂತೀವಲ್ಲ ಅಲ್ಲಿ ಆ ಥರ ನೀವು ಇಡಬೇಕಾಗತ್ತೆ. ಒಂದು ಬಟ್ಟೆ ಇಡ್ತೀವಲ್ಲ ಆ ಥರ ಇಡಬೇಕು. ಮುಖ್ಯವಾಗಿ ಈ ಪೇಸ್ಟನ್ನು ಅಪ್ಲೈ ಮಾಡಿದ ಮೇಲೆ 4 ರಿಂದ 5 ಗಂಟೆ ಹಾಗೆ ಇರುವ ಹಾಗೆ ನಾವು ನೋಡ್ಕೋಬೇಕು. ಅಲ್ಲಿ ವರ್ಕ್ ಆಗುತ್ತೆ ಸುಣ್ಣ ಮತ್ತು ಸೋಪಿನ ಪುಡಿ. ನೀವು ಈ ಪೇಸ್ಟನ್ನು ನೈಟ್ ಮಾತ್ರ ಅಪ್ಲೈ ಮಾಡ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ನೈಟ್ ನೀವು ಅಪ್ಲೈ ಮಾಡಿಕೊಂಡ್ರೆ ಮತ್ತು ಅದು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಮತ್ತು ಸ್ಕಿನ್ನಿಗೆ ಬೇರೆ ಕಡೆ ತಾಗತ್ತೆ, ಮತ್ತು ಅಲ್ಲಿ ಸುಡುತ್ತೆ, ಮತ್ತು ಕರೆಕ್ಟಾಗಿ ನೀಟಾಗಿ ಕೂರೋದಿಲ್ಲ. ಅಲ್ಲಿ ಸ್ಕಿನ್ ಟ್ಯಾಗ್ ರಿಮೂವ್ ಆಗಲಿಕ್ಕೆ ಆಸ್ಪದ ಆಗಲ್ಲ, ಯಾಕಂದರೆ ಸುಣ್ಣ ಆ ಕಡೆ ಈ ಕಡೆ ಆಗಿಬಿಡುತ್ತಲ್ಲ. ಅದಕ್ಕೋಸ್ಕರ ನಿಮಗೆ ಟೈಮ್ ಇರಬೇಕು. ಹಗಲೊತ್ತು ಈ ಹೋಮ್ ರೆಮಿಡಿ ಮಾಡ್ಕೊಳ್ಳಿ. ಚಿಕ್ಕ ಸ್ಕಿನ್ ಟ್ಯಾಗ್ ಆಗಿದ್ದರೆ 1 ಡೇಗೆ ಉದುರೋಗ್ಬಿಡುತ್ತೆ. ಚೂರು ದೊಡ್ಡದಿತ್ತು ಅಂದರೆ 2ನೇ ದಿವಸನೂ ತೊಗೊಳುತ್ತೆ, 3ನೇ ದಿವಸ ಅಂತೂ ಪರ್ಮನೆಂಟಾಗಿ ಉದುರೋಗುತ್ತೆ. ಸ್ವಲ್ಪ ತಾಳ್ಮೆ ತೊಗೋಬೇಕು. 3 ಡೇಸ್ ನೀವು ಇದೇ ಥರ ಟೈಮ್ ತೊಗೊಂಡು ಅಪ್ಲೈ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ಸ್ಕಿನ್ ಟ್ಯಾಗ್ ಉದುರೋದ್ಮೇಲೆ ಸ್ವಲ್ಪ ಅಲ್ಲಿ ಮಾರ್ಕ್ ಆಗಿರುತ್ತೆ ವೈಟ್ ಕಲರ್ ಥರ. ಆವಾಗ ಏನು ಮಾಡಬೇಕು, ನೀವು ಕೊಕೊನಟ್ ಆಯಿಲನ್ನು ಡೈಲಿ ಒಂಚೂರು ಅಪ್ಲೈ ಮಾಡ್ತಾ ಬಂದರೆ ಆ ಪ್ಲೇಸಿಗೆ ಅಲ್ಲಿರೋ ಕಲೆ ಸಹಿತ ರಿಮೂವ್ ಆಗಿಬಿಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಮೆಥಡ್ ಇದೆ ಅಂತ ಹೇಳಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಬ್ಯೂಟಿ ಟಿಪ್ಸ್, ಹೆಲ್ತ್ ಟಿಪ್ಸ್ ಮತ್ತು ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಅಮೂಲ್ಯವಾದಂಥ ಲೈಕ್ ಕೊಡೋದು ಮರಿಲೇಬೇಡಿ ಫ್ರೆಂಡ್ಸ್. ಇನ್ನೊಂದು ಹೊಸ ವಿಷಯದೊಂದಿಗೆ, ನಿಮಗೆ ಉಪಯೋಗಕ್ಕೆ ಬರುವಂಥ ವಿಷಯದೊಂದಿಗೆ ನಾಳೆ ಭೇಟಿ ಆಗೋಣ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.